ನಾಡಿನ ಸಮಸ್ತ ಕನ್ನಡಿಗರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಬರುವ ಈ ತಿಂಗಳ 24ನೇ ತಾರೀಕಿಗೆ ಕದಂಬ ಫೌಂಡೇಶನ್ ಅವರ ವತಿಯಿಂದ ವಿಶೇಷವಾಗಿ ಅತ್ಯಂತ ಕ್ರಿಯಾಶೀಲರು, ವಾಗ್ಮಿಗಳು, ಗೋವಾದಲ್ಲಿ ಕನ್ನಡಿಗರಲ್ಲಿ ಕನ್ನಡದ ಪ್ರೀತಿಯನ್ನು ಹಂಚಲಿಕ್ಕೆ ಶ್ರೀಯುತ ಬಾಳೇಶ್ವರವರು ಏನು ಮುಖ್ಯಸ್ಥರು ಇದ್ದಾರೆ ಕದಂಬ ಫೌಂಡೇಶನ್ನ, ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಮತ್ತು ಅಭಿನಂದನಾರ್ಹ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ ಎಲ್ಲ ಕನ್ನಡಿಗರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನು ಮಾಡಬೇಕು. ಜೊತೆಗೆ ಸುವರ್ಣ ಫೋಕಸ್ ಏನು ಅಲಾಂ ಗಬ್ಬೂರ್ ಅವರು ಇದ್ದಾರೆ, ವಿಶೇಷವಾಗಿ ಸುವರ್ಣ ಫೋಕಸ್ನ ಸಂಪಾದಕರು ಮತ್ತು ಆತ್ಮೀಯರು ಮಿತ್ರರು ಆಗಿರ್ತಕ್ಕಂಥ ಏನು ರಿಪೋರ್ಟರ್ ಅವರು ಸಹಿತ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಅವರು ಸಹಿತ ಕನ್ನಡದ ಕಿಚ್ಚನ್ನು ಅದು ಹೊರನಾಡಿನಲ್ಲಿ, ಅದರಲ್ಲೂ ಭಾರತ ದೇಶದ ನಮ್ಮ ಏನು ಕರ್ನಾಟಕದಿಂದ ಗೋವಾದಲ್ಲಿ ಈ ಸಂದರ್ಭದಲ್ಲಿ ಹೋಗಿ ಅವರು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು, ಅದು ಮೊದಲ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಿಜಕ್ಕೂ ನಮಗೆಲ್ಲರಿಗೂ ಹೆಮ್ಮೆಯನ್ನು ತಂದಿದೆ. ಈ ಸಂದರ್ಭದಲ್ಲಿ ಅವರಿಗೂ ಸಹಿತ ಹೃದಯಪೂರ್ವಕ ಅಭಿನಂದನೆಗಳನ್ನು, ವಿಶೇಷವಾಗಿ ನಮ್ಮ ಕನ್ನಡತಿ ಅಂಥೇಳಿ ನಾವು ಕರಿತೀವಿ. ಈ ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಟರು, ನಿರ್ದೇಶಕರು, ನಟಿ ಅಂಥೇಳಿ ನಾವೇನು ಕರಿತೀವಿ, ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚಿನ TRPಯನ್ನು ಉಂಟು ಮಾಡಿದಂತಹ ನಮ್ಮ ಕನ್ನಡತಿ ರಂಜಿನಿ ರಾಘವನ್ ಮೇಡಮ್ ರವರು ಸಹಿತ ಆ ಕಾರ್ಯಕ್ರಮದಲ್ಲಿ ಅತ್ಯಂತ ಸಕ್ರಿಯವಾಗಿ ಕ್ರಿಯಾಶೀಲತೆಯಿಂದ ಪಾಲ್ಗೊಳ್ಳಲಿದ್ದಾರೆ. ತಾವೆಲ್ಲರೂ ಸಹಿತ ಮನೆಯಲ್ಲಿದ್ದಂತಹ ಕನ್ನಡಿಗರು ವಿಶೇಷವಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಲಿಕ್ಕೆ, ಅದರಲ್ಲೂ ಸರಿಗನ್ನಡಂ ಗೆಲ್ಗೆ ಹೇಗೆಯೋ ಸರಿಗನ್ನಡಂ ಗೆಲ್ಗೆ ಎಂಬ ನುಡಿಮುತ್ತಿನೊಂದಿಗೆ ಇವತ್ತು ಅತ್ಯದ್ಭುತ ವಾಗ್ಮಿಗಳು ಮೇಡಮ್ರವರು, ಆ ನಿಟ್ಟಿನಲ್ಲಿ ಅವರ ಒಂದು ನಾವು ಭಾಷಣವನ್ನು ಕೇಳಲಿಕ್ಕೆ ಅವರು ಬೆಂಗಳೂರಿನಿಂದ ಗೋವಾಕ್ಕೆ ಬರುತ್ತಿರೋದು ನಿಜಕ್ಕೂ ಅಭಿನಂದನಾರ್ಹ. ಅವರಿಗೆ ನಮ್ಮ ಎಲ್ಲ ಗೋವಾ ಮತ್ತು ಕರ್ನಾಟಕದ ಕನ್ನಡಿಗರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಎಲ್ಲವಕ್ಕೂ ಮುಖ್ಯ ಕಾರಣ ಅಂತಂದರೆ ನಮ್ಮ ರಾಯಚೂರಿನ ಏನು ಕಲಾ ಫೌಂಡೇಶನ್ನ ನಮ್ಮ ರಾಯಚೂರು ಮುಖ್ಯಸ್ಥರಿದ್ದಾರೆ, ವಿಶೇಷವಾಗಿ ಶ್ರೀ ಮಾರುತಿರವರು, ಅವರ ಒಂದು ಬಳಗ ಇದೆಯಲ್ಲ, ಎಲ್ಲರನ್ನ ಕರೆದುಕೊಂಡು ಹೋಗುವ ಒಂದು ಪ್ರವೃತ್ತಿ, ಆ ಒಂದು ಸಹಕಾರ, ಸೌಹಾರ್ದತೆ, ಮಾನವೀಯತೆಯ ಗುಣಗಳು ಅದು ಯಾರಿಗಾದರೂ ಇದೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾರುತಿಯವರಿಗೆ ಮಾತ್ರ ಇದೆ. ಅವರ ಮೇಡಮ್ರವರು ಸಹಿತ ಮುಖ್ಯವಾಗಿ ಪ್ರಾಂಶುಪಾಲರು ಮತ್ತು ಅದರ ಜೊತೆಗೆ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಅವಿರತವಾಗಿ ಶ್ರಮಿಸಿ ಆ ಭಾಗದಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂತಹ ಹಿರಿಮೆಯನ್ನು ಸಹಿತ ಈ ಸಂದರ್ಭದಲ್ಲಿ ಪಡೆದುಕೊಂಡಿದ್ದಾರೆ. ಅವರಿಗೂ ಸಹಿತ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಆಹ್ವಾನವನ್ನು ನೀವೆಲ್ಲರೂ ಬಾಳೇಶ್ವರವರ ಮೂಲಕ ನೀಡ್ತಾ ಇದ್ದೀವಿ. ಮೇಡಮ್ರವರಿಗೆ ಸಹಿತ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ನೀವೆಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋಣ ಅಂಥೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯನ್ನು ಕೋರ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.